ಕರ್ನಾಟಕದಲ್ಲಿ ನಾನಾ ಬಗೆಯ ತಿಂಡಿ ತಿನಿಸುಗಳಿವೆ, ನಾನಾ ಬಗೆಯ ಖಾದ್ಯಗಳಿವೆ. ಆದ್ರೆ ನಮ್ಗೆ ಅನ್ಸೋದು ವಿವಿಧ ಖಾದ್ಯಗಳಿಗಿಂತ ನಮ್ಗೆ ವಿಶೇಷವಾಗಿ ಅಂತ ಅನ್ಸೋದು MTR ಊಟಗಳು, ಮತ್ತೆ MTR ಸಿಹಿ ತಿಂಡಿಗಳು, ಮತ್ತೆ MTR ನ ವಿವಿಧ ಖಾದ್ಯಗಳು. ಅದರಲ್ಲಿ ವಿವಿಧ ಖಾದ್ಯಗಳನ್ನ ಗುರುತಿಸಿ 2017ರಿಂದ MTR ಕಡೆಯಿಂದ ಕರ್ನಾಟಕ ಸ್ವಾದ ಅಂತ ಬಿಟ್ಟು ಒಂದು ವಿಶೇಷವಾದ ಅಡಿಗೆಗಳನ್ನ ಒಂದೇ ವೇದಿಕೆಯಲ್ಲಿ ಉಣಬಡಿಸ್ತಿದ್ದಾರೆ. ಮತ್ತೆ ಜನರಿಗೆ MTR ರುಚಿ ಹೇಗಿರುತ್ತೆ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂತ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಬೆಂಗಳೂರಿನ ಜೈ ಮಹಲ್ ಪ್ಯಾಲೇಸ್ ನಲ್ಲಿ ನಡೀತಾ ಇದೆ. ಹಾಗಾದ್ರೆ MTR ಕರ್ನಾಟಕ ಸ್ವಾದದ ವಿಶೇಷ ಏನು ಅಂದ್ರ ಬನ್ನಿ ನೋಡೋಣ. MTR ಅಂದ್ರೆ ಇವತ್ತು ನೀವು ಅನ್ಕೊಂಡಿರ್ಬೋದು ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅಲ್ಲ. ಇದು ನೀವು ಮನೆ ಮಂದಿಯಲ್ಲಿ ಮಾಡೋ ನಿಮ್ಮ ಅಜ್ಜಿ ಆಗ್ಲಿ ಅಜ್ಜಂದ್ರಾಗಿರ್ಲಿ ಆ ಮನೆಯಲ್ಲಿ ಮಾಡ್ತಾರಂತ ಒಂದು ದೇಸಿ ಅಂತ ಒಂದು ಮಸಾಲೆ ಪದಾರ್ಥಗಳಿಂದ ತಯಾರಾದಂತ MTR ಪ್ರಾಡಕ್ಟ್ಸ್. MTR ಕರ್ನಾಡು ಸ್ವಾದ, ಇದರಲ್ಲಿ ನೀವು ಅದನ್ನ ರುಚಿಯನ್ನ ಸವಿಬಹುದು. ಅದೇ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಹಿಂದ್ಗಡೆ ಒಂದು ಕೌಂಟರ್ ಇದೆ. ಇದು ಉತ್ತರ ಕರ್ನಾಟಕದ ಕೌಂಟರ್. ಅಂದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ತರ ಖಾದ್ಯಗಳಿವೆ ಅಂತ ನೀವು ನೋಡ್ಬೋದು. ಜೋಳದ ಅಂಬ್ಲಿ ಇರ್ಬೋದು, ಸುಸ್ಲಾ ಇರ್ಬೋದು, ಮೆಣಸಿನಕಾಯಿ ಬಜ್ಜಿ ಇರ್ಬೋದು, ಸಜ್ಜೆ ರೊಟ್ಟಿ ಲೈವ್ ಕೌಂಟರ್ ಕೂಡ ಇಲ್ಲಿದೆ. ಅದೇ ರೀತಿಯಲ್ಲಿ ಮೊಸರು, ಮೆಣಸಿನಕಾಯಿ ಬಜ್ಜಿ, ಚಟ್ನಿ, ಜೋಳದ ವಡೆ, ಈ ತರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಸಿಗ್ತಾ ಇದೆ. ಇದನ್ನ ಇಲ್ಲಿನ ಬೆಂಗಳೂರು ಮಂದಿ ಕೂಡ ನಾರ್ತ್ ಕರ್ನಾಟಕ ರುಚಿನ ಸವಿತಾ ಇದ್ದಾರೆ. For yet another edition of MTR Karanadu Swada. This is really the celebration of our land, Karnataka, and the diversity of cuisine, the flavors, the ingredients that actually Karnataka uniquely has. This year, this is our, I think, 6th edition. We started way back in 2017, and we have been doing this regularly since then, MTR Karanadu Swada. In this year's edition, a special focus has been given to the unique ingredients that come from all 6 parts of Karnataka. MTR ಈ ತರದ್ದು ಕರುನಾಡು ಹಬ್ಬನ ಸುಮಾರು 2017 ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 6 ಈ ತರದ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಈ ಬ್ರ್ಯಾಂಡ್ ಕರ್ನಾಟಕದಲ್ಲೇ ಹುಟ್ಟಿರೋದ್ರಿಂದ, ಈ ಬ್ರ್ಯಾಂಡ್ ಕನ್ನಡದ ಒಂದು ಮಣ್ಣಿಂದ ಬಂದಿರೋದ್ರಿಂದ, ಕನ್ನಡ ಎಲ್ಲೆಲ್ಲಿ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಲೈಕ್ ಉತ್ತರ ಕನ್ನಡ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಪರ್ಟಿಕ್ಯುಲರ್ ಆಗಿ, ಮತ್ತೆ ಸೌತ್ಗೆ ಬಂದರೆ ನೀವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಭಾಗದ್ದು, ಮತ್ತೆ ಮೈಸೂರು ಭಾಗದ್ದು, ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಡಿಶ್ಗಳು, ಅಂದರೆ ಅಲ್ಲಿ ಏನು ಖಾದ್ಯಗಳಿದೆ ಅವನ್ನ ನಾವು ಇಲ್ಲಿ ಎಲ್ರಿಗೂ ಒಂದು ಸೂರಿನಡಿ ಕೊಡಬೇಕು ಅಂತೇಳಿ ಈ ಹೋಮ್ ಕುಕ್ನ ಕರೆಸಿ ಅವ್ರ ಕೈಲಿ ತಯಾರು ಮಾಡಿಸಿ ಎಲ್ರಿಗೂ ನಾವು ಇಲ್ಲಿ ವ್ಯವಸ್ಥೆ ಮಾಡಿ ಅದನ್ನ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದು ನಿಜವಾಗ್ಲೂ ಒಂದು ಸೂರಿನಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನ ಜನ ಬಂದು ಅದನ್ನ ಒಂದು ಸವಿದು ಈ ಒಂದು ಇಡೀ ಕರ್ನಾಟಕನ ಒಂದು ಮಳಿಗೆಯಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಅವರಿಗೆ ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ, ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಒಂದು ರೀತಿಯಲ್ಲಿ ನಿಜವಾಗ್ಲೂ ಇದು ಹಬ್ಬದ ಥರ ಆಗುತ್ತೆ. ಅದನ್ನ ಎಲ್ಲರೂ ಬಂದು ಸವಿಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಇನ್ನು ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಜೋಳದ್ದೇ ಸ್ಪೆಷಲ್ ಆಗಿ ಮಾಡ್ತಾರೆ. ಹಾಗೇನೆ ನೀವು ಬ್ಯಾಡಗಿ ಕಡೆ ಬಂದ್ರೆ ಅಲ್ಲಿ ಬ್ಯಾಡಗಿ ಚಿಲ್ಲಿದೇ ಸ್ಪೆಷಲ್ ಆಗಿ ಐಟಮ್ ಮಾಡ್ತಾರೆ. ಈಗ ಉಡುಪಿ ಕಡೆಗೆ ಬಂದ್ರೆ, ಮಂಗಳೂರು ಕಡೆಗೆ ಬಂದ್ರೆ ಅಲ್ಲಿ ಕೋಕೋನಟ್ ಅನ್ನ ಬಳಸ್ಕೊಂಡು ಅದರಿಂದ ವಿಶೇಷವಾದ ಅಡುಗೆಗಳು ಮಾಡ್ತಾರೆ. ಹಾಗೆ ನೀವು ಹಾಸನ ಮೈಸೂರು ಕಡೆ ಬಂದ್ರೆ ರಾಗಿ ಬಳಸ್ಕೊಂಡು ವಿಶೇಷವಾಗಿ ಅಡುಗೆ ಮಾಡ್ತಾರೆ. ಆ ಥರದ್ದನ್ನ ನಾವು ಬಳಸಿ ಬೇರೆ ಬೇರೆ ಏನೆಲ್ಲ ಮಾಡ್ಬೋದು ಅಂತೇಳಿ ಒಂದು ವಿಶೇಷವಾಗಿರೋ ಫುಡ್ಡನ್ನು ನಾವು ತಗೊಬಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಇದನ್ನು ಎಲ್ರೂ ಆನಂದಿಸ್ಬೇಕು ಅಂತೇಳಿ ಎಲ್ರಿಗೂ ಕೇಳ್ಕೊಂತೀವಿ.